ಇತ್ತೀಚೆಗಿನ ವರ್ಷಗಳಲ್ಲಿ ಹಲವಾರು ಕಠಿಣ ಸವಾಲುಗಳನ್ನು ಕೈಗೆತ್ತಿಕೊಳ್ಳುತ್ತಾ ನಮ್ಮನ್ನು ಅಚ್ಚರಿಗೊಳಿಸುತ್ತಿರುವ ಭಾರತೀಯ ರೈಲ್ವೆಯ ಮುಕುಟಕ್ಕೆ ಇನ್ನೊಂದು ಗರಿಕೋಡ. ಕೆಲವು ದಿನಗಳ ಹಿಂದೆಯಷ್ಟೇ ಹಿಮಾಲಯದ ತಪ್ಪಲಿನಲ್ಲಿ ದೊಡ್ಡ ದೊಡ್ಡ ಸುರಂಗಗಳು, ಚೆನಾಬ್ನಂತಹ ಅಗಾಧವಾದ ಸೇತುವೆಗಳಿಂದ ಕೂಡಿದ ಮನೋಹರವಾದ ಕತ್ರಾ ಶ್ರೀನಗರ ರೈಲ್ವೆ ರೂಟಿನ ಉದ್ಘಾಟನೆ ನೋಡಿ ನಾವು ರೋಮಾಂಚನಗೊಂಡಿದ್ದೆವು. ಈಗ ಭಾರತೀಯ ರೈಲ್ವೆ ಸಾಧಿಸಿ ತೋರಿಸಿದ ಮತ್ತೊಂದು ವಿಸ್ಮಯ ಬರುವ ದಿನಗಳಲ್ಲಿ ನಮ್ಮ ಮುಂದೆ ಅನಾವರಣಗೊಳ್ಳಲಿದೆ. जल्द ही पूर्वोत्तर के सभी राज्यों की राजधानियां रेलवे नेटवर्क से जुड़ जाएगी. ಅದುವೇ ಭೈರಾಬಿ ಸಾಯ್ರಂಗ್ ರೈಲ್ವೆ ಲೈನ್. ಮಿಜೋರಾಂ ರಾಜ್ಯದ ರಾಜಧಾನಿಯಾದ ಐಜ್ವಾಲ್ ಅನ್ನು ಭಾರತೀಯ ರೈಲ್ವೆ ನೆಟ್ವರ್ಕಿನೊಂದಿಗೆ ಜೋಡಿಸುವ ಬಹುಪಾಲು ಸುರಂಗ ಹಾಗೂ ಸೇತುವೆಗಳಿಂದ ಕೂಡಿದ ಮನೋಹರವಾದ ರೈಲ್ವೆ ಲೈನ್. ಇದರ ಕುರಿತು ಒಂದಷ್ಟು ವಿಚಾರಗಳು ನಾ ಕಂಡಂತೆ ನಿಮ್ಮ ಮುಂದೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಅಧಿಕಾರ ಸ್ವೀಕರಿಸಿದ ಅಷ್ಟೂ ಸರ್ಕಾರಗಳಿಂದಲೂ ಕಡೆಗಣಿಸಲ್ಪಟ್ಟ ರಾಜ್ಯಗಳಾಗಿದ್ದವು ನಮ್ಮ ದೇಶದ ಈಶಾನ್ಯ ರಾಜ್ಯಗಳು. ಭೌಗೋಳಿಕವಾದ ಸವಾಲುಗಳು, ಹವಾಮಾನ ವೈಪರೀತ್ಯ ಇವೆಲ್ಲವೂ ಆಗಿರಬಹುದು ಬಹುಶಃ ಇದಕ್ಕೆ ಕಾರಣ. ಆದರೆ ಇತ್ತೀಚೆಗಿನ ವರ್ಷಗಳಲ್ಲಿ ಚಿತ್ರಣ ಬದಲಾಗುತ್ತಿದೆ. ಹೈವೇಗಳು ಇರಬಹುದು, ರೈಲ್ವೆ ನೆಟ್ವರ್ಕ್ಗಳು ಇರಬಹುದು. ಇತ್ತೀಚೆಗಿನ ವರ್ಷಗಳಲ್ಲಿ ದೇಶದ ಮೂಲೆ ಮೂಲೆಗೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುತ್ತಿದೆ ಎಂಬುದು ಒಬ್ಬ ಭಾರತೀಯನಾಗಿ ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ವಿಶ್ವದ ಅತಿ ಎತ್ತರವಾದ ಚೆನಾಬ್ ಬ್ರಿಡ್ಜ್, ಕತ್ರಾ ಶ್ರೀನಗರ ರೈಲ್ವೆ ರೂಟ್ನ ಉದ್ಘಾಟನೆಯನ್ನು ನೋಡಿ ಆನಂದಿಸಿ ನಾವು ಅಭಿಮಾನಗೊಂಡದ್ದು ಕೇವಲ ತಿಂಗಳುಗಳ ಹಿಂದೆ. ಇಂತಹುದೇ ಉದ್ಘಾಟನೆಗೆ ತಯಾರಾಗಿ ನಿಂತಿರುವ ಇನ್ನೊಂದು ಅದ್ಭುತ ಸೃಷ್ಟಿಯೇ ಈಶಾನ್ಯ ರಾಜ್ಯವಾದ ಮಿಜೋರಾಂನಲ್ಲಿ ನಿರ್ಮಿಸಲಾದ 51.38 ಕಿಲೋಮೀಟರ್ ಉದ್ದದ ಭೈರಾಬಿ ಸಾಯ್ರಂಗ್ ರೈಲ್ವೆ ಹಳಿ. ಮಿಜೋರಾಂನ ರಾಜಧಾನಿಯಾದ ಐಜ್ವಾಲ್ ಅನ್ನು ಭಾರತೀಯ ರೈಲ್ವೆ ನೆಟ್ವರ್ಕಿನೊಂದಿಗೆ ಜೋಡಿಸುವ ಸುಪ್ರಧಾನವಾದ ರೈಲ್ವೆ ಲೈನ್ ಆಗಿದೆ ಇದು. 2025 ಆಗಸ್ಟ್ 15ರಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ರೈಲ್ವೆ ಲೈನ್ ಉದ್ಘಾಟಿಸಲಿದ್ದಾರೆ. ಅಭಿವೃದ್ಧಿಯ ದೃಷ್ಟಿಯಿಂದ ತೀರಾ ಹಿಂದುಳಿದಿದ್ದ ನಮ್ಮ ದೇಶದ ಈಶಾನ್ಯ ರಾಜ್ಯಗಳನ್ನ ಈಗ ಕೇಂದ್ರ ಸರ್ಕಾರ ಕೈ ಹಿಡಿದು ಮೇಲೆ ಎತ್ತುತ್ತಿದೆ ಎಂಬುದಕ್ಕೆ ಈ ಭೈರಾಬಿ ಸಾಯ್ರಂಗ್ ರೈಲ್ವೆ ಲೈನ್ ಒಂದು ಉದಾಹರಣೆ. ಭಾರತೀಯ ರೈಲ್ವೆ ನೆಟ್ವರ್ಕಿನೊಂದಿಗೆ ಕನೆಕ್ಟ್ ಆದ 4ನೇ ಈಶಾನ್ಯ ರಾಜ್ಯದ ರಾಜಧಾನಿಯಾಗುತ್ತದೆ ಐಜ್ವಾಲ್. ಒಂದು ಕಡೆಯಿಂದ ಬಾಂಗ್ಲಾದೇಶ ಹಾಗೂ ಇನ್ನೊಂದು ಕಡೆಯಿಂದ ಮ್ಯಾನ್ಮಾರಿನೊಂದಿಗೆ ಗಡಿ ಹೊಂದಿರುವ ಮಿಜೋರಾಂ ಸ್ಟ್ರಾಟಜಿಕ್ ಆಗಿ ಕೂಡ ಭಾರತಕ್ಕೆ ಅತಿ ಪ್ರಾಮುಖ್ಯವಾದ ಪ್ರದೇಶವಾಗಿದೆ. ಆದ್ದರಿಂದಲೇ 51.38 ಕಿಲೋಮೀಟರ್ ಉದ್ದದ ಅತ್ಯಂತ ಕ್ಲಿಷ್ಟಕರವಾದ ಈ ರೈಲ್ವೆ ರೂಟ್ ಅನ್ನ ಸವಾಲಾಗಿ ಸ್ವೀಕರಿಸಿ ಕೇಂದ್ರ ಸರ್ಕಾರ ನಿರ್ಮಾಣ ಪೂರ್ಣಗೊಳಿಸಿದೆ. ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು, ಕಣಿವೆಗಳಿಂದ ಕೂಡಿದ ಮಿಜೋರಾಂನಲ್ಲಿ ರೈಲ್ವೆ ಹಳಿ ನಿರ್ಮಾಣ ಒಂದು ಸವಾಲೇ ಆಗಿದೆ. ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಅಂದ್ರೆ 12 ವರ್ಷಗಳ ಹಿಂದೆ ಕೆಲಸ ಆರಂಭವಾಗುವಾಗ ನಿರ್ಮಾಣಕ್ಕೆ ಉಪಯೋಗಿಸುತ್ತಿರುವ ಯಂತ್ರವನ್ನು ಕೊಂಡೊಯ್ಯಲು ನೇರ ರಸ್ತೆ ಸಂಪರ್ಕ ಇರಲಿಲ್ಲ. ಯಂತ್ರದ ಬಿಡಿಭಾಗಗಳನ್ನ ಚಿಕ್ಕ ಚಿಕ್ಕ ಟ್ರಕ್ಕುಗಳಲ್ಲಿ ಕೊಂಡೊಯ್ದು ವರ್ಕ್ ಸೈಟಿನಲ್ಲಿ ಜೋಡಿಸಿ ಕೆಲಸ ಆರಂಭ ಮಾಡಲಾಗಿತ್ತು. ಇಂಡಿಯನ್ ರೈಲ್ವೆಯ ಡಿವಿಷನ್ ಆದ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ರೈಲ್ವೆಯ ಮೂಲಕ ಆಗಿತ್ತು ನಿರ್ಮಾಣ. ವರ್ಷದಲ್ಲಿ 8 ತಿಂಗಳುಗಳಷ್ಟು ಮಳೆ ಸುರಿಯುತ್ತಿದ್ದ ಮಿಜೋರಾಂನಲ್ಲಿ 4 ತಿಂಗಳುಗಳು ಮಾತ್ರವಾಗಿತ್ತು ಕಾಮಗಾರಿ.
ಕೇವಲ ಪರ್ವತಗಳು ಹಾಗೂ ಕಣಿವೆಗಳು ಮಾತ್ರ ಇದ್ದ ನಾಡಲ್ಲಿ ಬೆಟ್ಟಗಳನ್ನು ಕೊರೆದು ಕಣಿವೆಗಳಿಗೆ ದೊಡ್ಡ ದೊಡ್ಡ ಸೇತುವೆಗಳನ್ನು ನಿರ್ಮಿಸಿ ಈ ರೂಟನ್ನ ಸಾಕ್ಷಾತ್ಕಾರಗೊಳಿಸಲಾಗುತ್ತದೆ. 8,605 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ಈ ರೂಟಿನಲ್ಲಿ ಒಟ್ಟು 142 ಸೇತುವೆಗಳು ಇವೆ. 55ರಷ್ಟು ಸೇತುವೆಗಳು ಬೃಹತ್ ಸೇತುವೆಗಳಾಗಿವೆ. ಇದರಲ್ಲಿ ಬ್ರಿಡ್ಜ್ ನಂಬರ್ 196 ಚೆನಾಬ್ ಸೇತುವೆಯಂತೆ ಒಂದು ವಿಶ್ವಾದ್ಭುತವಾಗಿ ಗೋಚರಿಸಲಿದೆ. ಇದರ ಒಂದು ಪಿಲ್ಲರ್ನ ಎತ್ತರ ಎಂಬುದು 104 ಮೀಟರ್ಗಳು. ಇದು ಕುತುಬ್ ಮಿನಾರಿಗಿಂತಲೂ 42 ಮೀಟರ್ಗಳಷ್ಟು ಎತ್ತರವಾಗಿದೆ. ಇನ್ನು ಒಟ್ಟು 23 ಸುರಂಗಗಳಿವೆ. ಬೆಟ್ಟ ಕಣಿವೆಗಳ ಮೂಲಕ ಹಾದು ಹೋಗುವ ಈ ರೈಲ್ವೆ ರೂಟಿನ ಹೆಚ್ಚಿನ ಭಾಗಗಳನ್ನು ಸುರಂಗ ಹಾಗೂ ಸೇತುವೆಗಳ ಮೂಲಕವೇ ನಿರ್ಮಿಸಲಾಗಿದೆ ಎಂಬುದು ಕೂಡ ಒಂದು ಅದ್ಭುತ. ಮುಂದೆ ಈ ರೂಟ್ ಅನ್ನ ಮಿಜೋರಾಂ ಮ್ಯಾನ್ಮಾರ್ ಗಡಿ ಪ್ರದೇಶವಾದ ಝೋರಿನ್ಪುಯಿಗೆ ವಿಸ್ತರಿಸುವ ಪ್ರಪೋಸಲ್ ಕೂಡ ಕೇಂದ್ರ ಸರ್ಕಾರದ ಮುಂದೆ ಇದೆ. ತಂತ್ರ ಪ್ರಧಾನವಾದ ಪ್ರಾಜೆಕ್ಟ್ ಆದ ಕಾರಣ ರೈಲ್ವೆ ಬೋರ್ಡ್ ಈಗಾಗಲೇ ಇದಕ್ಕೆ ಅನುಮತಿ ನೀಡಿದೆ. ಮುಂದೆ ಈ ರೈಲ್ವೆ ರೂಟು ಮ್ಯಾನ್ಮಾರ್ನ ಸಿಟ್ವೆ ಬಂದರನ್ನ ಮಿಜೋರಾಂನೊಂದಿಗೆ ಜೋಡಿಸುವ ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಯಾದ ಕಾರ್ಡನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಜೆಕ್ಟ್ನ ಭಾಗವಾಗಲಿದೆ. ಈ ಎಲ್ಲಾ ಪದ್ಧತಿಗಳು ಸರಕು ಸಾಗಣೆಯ ದೃಷ್ಟಿಯಿಂದಲೂ ಪ್ರವಾಸೋದ್ಯಮ ಬೆಳವಣಿಗೆಗೂ ಈಶಾನ್ಯ ರಾಜ್ಯಗಳಿಗೆ ಅತಿ ಪ್ರಯೋಜನಕರವಾಗಲಿದೆ. ಬೈರಾಬಿ ಹಾಗೂ ಸಾಯ್ರಂಗ್ ಅಲ್ಲದೆ ಹಾಟೋಕಿ, ಕಾನ್ಪುರಿ, ಮಾಲ್ಖಾಂಗ್ ಎಂಬ 3 ಇಂಟರ್ಮೀಡಿಯೇಟ್ ಸ್ಟೇಷನ್ಗಳು ಕೂಡ ಈ ರೂಟಿನಲ್ಲಿ ಇವೆ. ಬೈರಾಬಿ ಸಾಯ್ರಂಗ್ ರೈಲ್ವೆ ಸಂಪರ್ಕ ಉದ್ಘಾಟನೆಗೊಳ್ಳುವುದರೊಂದಿಗೆ ಭಾರತದ ಪ್ರಧಾನ ನಗರಗಳಿಂದ ಮಿಜೋರಾಂನ ಐಜ್ವಾಲ್ಗೆ ನೇರ ರೈಲು ಸಂಪರ್ಕ ಸಾಧ್ಯವಾಗಲಿದೆ. ಈಶಾನ್ಯ ರಾಜ್ಯಗಳ ಪ್ರಧಾನ ನಗರವಾದ ಗೌಹಾಟಿಯಿಂದ ಮಿಜೋರಾಂನ ಐಜ್ವಾಲ್ಗೆ ರೋಡ್ ಮೂಲಕ 18 ರಿಂದ 20 ಗಂಟೆಗಳಷ್ಟು ಸಮಯ ತಗುಲುತ್ತಿದ್ದರೆ ಈ ರೈಲ್ವೆ ಕನೆಕ್ಟಿವಿಟಿಯಿಂದ ಅದು 12 ಗಂಟೆಗಳಾಗಿ ಕಡಿತಗೊಳ್ಳಲಿದೆ. ಭಾರತದ ಇನ್ನಿತರ ಭಾಗಗಳಿಂದ ಈಶಾನ್ಯ ರಾಜ್ಯಗಳಿಗೆ, ಅದರಲ್ಲೂ ಮಿಜೋರಾಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಮಿಜೋರಾಂನ ಅರ್ಥವ್ಯವಸ್ಥೆ ಸುಧಾರಿಸಲಿ ಎಂದು ಆಶಿಸುತ್ತಾ, ಇಂತಹ ಸವಾಲುಗಳನ್ನು ಸ್ವೀಕರಿಸಿ ಸಾಧಿಸಿ ತೋರಿಸುತ್ತಿರುವ ನಮ್ಮ ಕೇಂದ್ರ ಸರ್ಕಾರಕ್ಕೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ, ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.